ನಮಸ್ಕಾರ. ಇವತ್ತು ನಾವೊಂದು ಸಿಕ್ಕಾಪಟ್ಟೆ ಇಂಟ್ರೆಸ್ಟಿಂಗ್ ಆಗಿರೋ ಟಾಪಿಕ್ ಬಗ್ಗೆ ಮಾತಾಡೋಣ. ಒಮ್ಮೆ ಯೋಚನೆ ಮಾಡಿ, ಶೂನ್ಯದಿಂದ ಎದ್ದು ನಿಂತು ಇಷ್ಟೊಂದು ಬೃಹತ್ತಾದ ಒಂದು ದೇಶವನ್ನ ಕಟ್ಟೋದು ಅಂದ್ರೆ ಸುಲಭದ ಮಾತೇ? ಖಂಡಿತ ಇಲ್ಲ. ಅದಕ್ಕೆ ಭವಿಷ್ಯದ ಬಗ್ಗೆ ಒಂದು ಸ್ಪಷ್ಟವಾದ ದೂರದೃಷ್ಟಿ ಬೇಕು, ಪಕ್ಕಾ ಪ್ಲಾನಿಂಗ್ ಬೇಕು. ಇವತ್ತಿನ ಈ ವಿಶ್ಲೇಷಣೆಯಲ್ಲಿ ನಮ್ಮ ದೇಶದ ಆರ್ಥಿಕ ವ್ಯವಸ್ಥೆ ಹೇಗೆ ರೂಪುಗೊಳ್ತು ಅನ್ನೋದರ ಆಳವಾದ ಇತಿಹಾಸವನ್ನ ನೋಡೋಣ. ಬನ್ನಿ, ಸುಮಾರು 80 ವರ್ಷಗಳ ಈ ಅದ್ಭುತ ಪಯಣವನ್ನ ಶುರು ಮಾಡೋಣ. ಸರಿ, ಇವತ್ತಿನ ನಮ್ಮ ಈ ಎಕ್ಸ್ಪ್ಲೇನರ್ನಲ್ಲಿ ಏನೆಲ್ಲ ಕವರ್ ಮಾಡ್ತೀವಿ ಅಂತ ಕ್ವಿಕ್ ಆಗಿ ನೋಡ್ಬಿಡೋಣ. ಮೊದಲನೇದಾಗಿ ಯೋಜನೆಯ ಅರ್ಥ ಮತ್ತು ಪ್ರಕಾರಗಳು, ಆಮೇಲೆ ಸ್ವಾತಂತ್ರ್ಯ ಪೂರ್ವದ ಯೋಜನೆಗಳು, ಯೋಜನಾ ಆಯೋಗದ ಸ್ಥಾಪನೆ, ನಮ್ಮ ಆರಂಭಿಕ ಪಂಚವಾರ್ಷಿಕ ಯೋಜನೆಗಳು, ದಾರಿಯಲ್ಲಿ ಎದುರಾದ ಬಿಕ್ಕಟ್ಟುಗಳು ಹಾಗೂ ಬದಲಾವಣೆಗಳು, ಮತ್ತು ಕೊನೆಯದಾಗಿ ಆಧುನಿಕ ಪಂಚವಾರ್ಷಿಕ ಯೋಜನೆಗಳು. ಈ ಇಡೀ ಟೈಮ್ಲೈನನ್ನು ಹಂತ ಹಂತವಾಗಿ ಯಾವುದೇ ಗೊಂದಲವಿಲ್ಲದೆ ಅರ್ಥ ಮಾಡ್ಕೊಳ್ಳೋಣ. ಮೊದಲನೇ ಭಾಗ, ಯೋಜನೆಯ ಅರ್ಥ ಮತ್ತು ಅದರ ಪ್ರಕಾರಗಳು. ಅಸಲಿಗೆ ಪ್ಲಾನಿಂಗ್ ಅಂದ್ರೆ ಏನು ಅನ್ನೋದನ್ನ ಮೊದಲು ಅರ್ಥ ಮಾಡ್ಕೊಳ್ಳೋಣ. ಯಾವುದೇ ಒಂದು ದೊಡ್ಡ ಕೆಲಸ ಶುರು ಮಾಡೋಕ್ ಮುಂಚೆ ಅದರ ಬೇಸಿಕ್ಸ್ ಗೊತ್ತಿರ್ಬೇಕಲ್ವಾ? ನಮ್ಮ ಮೊದಲ ಪ್ರಧಾನಿ ಪಂಡಿತ್ ಜವಾಹರ್ಲಾಲ್ ನೆಹರು ಅವರು ಇದಕ್ಕೆ ಒಂದು ಅದ್ಭುತವಾದ ಡೆಫಿನಿಷನ್ ಕೊಟ್ಟಿದ್ರು. ಅವರ ಪ್ರಕಾರ ಯೋಜನೆಯಂದರೆ ಕೇವಲ ದುಡ್ಡಿನ ಲೆಕ್ಕಾಚಾರ ಅಲ್ಲ, ಬದಲಿಗೆ ನಮ್ಮ ದೇಶದ ಪ್ರಸ್ತುತ ಸ್ಥಿತಿ ಹೇಗಿದೆ ಅಂತ ಸರಿಯಾಗಿ ಅರ್ಥ ಮಾಡ್ಕೊಂಡು ನಮಗೆ ಯಾವುದು ಅತಿ ಮುಖ್ಯ ಅಂತ ಆದ್ಯತೆಗಳನ್ನ ಲಿಸ್ಟ್ ಮಾಡಿ ಆ ಗುರಿಗಳ ಕಡೆಗೆ ಪ್ರಗತಿಯ ಹೆಜ್ಜೆ ಇಡೋದು. ಇದು ದೇಶದ ಭವಿಷ್ಯವನ್ನೇ ಡಿಸೈಡ್ ಮಾಡುವಂಥ ಒಂದು ಪ್ರಕ್ರಿಯೆ. ನೋಡಿ, ಈ ಯೋಜನೆಗಳಲ್ಲಿ ಮುಖ್ಯವಾಗಿ 2 ಥರ: ಶಾರ್ಟ್ ಟರ್ಮ್ ಮತ್ತೆ ಲಾಂಗ್ ಟರ್ಮ್. ಶಾರ್ಟ್ ಟರ್ಮ್ ಅಂದ್ರೆ 1 ವರ್ಷ ಅಥವಾ ಅದಕ್ಕಿಂತ ಕಡಿಮೆ ಅವಧಿಯ ಯೋಜನೆಗಳು, ಉದಾಹರಣೆಗೆ ನಮ್ಮ ವಾರ್ಷಿಕ ಬಜೆಟ್. ಅದೇ ದೀರ್ಘಾವಧಿ ಅಥವಾ ಲಾಂಗ್ ಟರ್ಮ್ ಯೋಜನೆಗಳು ಅಂದ್ರೆ ಭವಿಷ್ಯದ ಒಂದು ವಿಶಾಲ ದೃಷ್ಟಿಕೋನ ಇಟ್ಕೊಂಡು ಮಾಡೋ ಪ್ಲಾನ್ಸ್. ನಮ್ಮ ಪಂಚವಾರ್ಷಿಕ ಯೋಜನೆಗಳು ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್. ನಿಮ್ಗೊಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಗೊತ್ತಾ? 5 ವರ್ಷಗಳ ಈ ಯೋಜನಾ ಪರಿಕಲ್ಪನೆಯನ್ನ ಜಗತ್ತಿನಲ್ಲಿ ಮೊದಲ ಬಾರಿಗೆ ಅಳವಡಿಸಿಕೊಂಡ ದೇಶ ಅಂದ್ರೆ ಅದು ರಷ್ಯಾ. ಅದು 1928ರಲ್ಲೇ. ಈಗ ಎರಡನೇ ಭಾಗಕ್ಕೆ ಬರೋಣ, ಸ್ವಾತಂತ್ರ್ಯ ಪೂರ್ವದ ಯೋಜನೆಗಳು. ಅಂದ್ರೆ ನಮ್ಗೆ ಅಧಿಕೃತವಾಗಿ ಸ್ವಾತಂತ್ರ್ಯ ಸಿಗೋಕು ಮುಂಚೆನೇ ಏನೆಲ್ಲ ನಡೀತಾ ಇತ್ತು ಅಂತ ನೋಡೋಣ. ಈ ಟೈಮ್ಲೈನ್ ನೋಡಿದ್ರೆ ಆ ಕಾಲದ ನಾಯಕರಲ್ಲಿದ್ದ ತೀವ್ರವಾದ ಹಂಬಲ ಎಂಥದ್ದು ಅಂತ ನಿಮಗೆ ಅರ್ಥ ಆಗತ್ತೆ. ನಮಗಿನ್ನೂ ಸ್ವಾತಂತ್ರ್ಯ ಸಿಕ್ಕೇ ಇರ್ಲಿಲ್ಲ, ಆದ್ರೆ 1934ರಲ್ಲೇ ಸರ್ ಎಂ ವಿಶ್ವೇಶ್ವರಯ್ಯನವರು ಯೋಜಿತ ಆರ್ಥಿಕ ವ್ಯವಸ್ಥೆ ಬಗ್ಗೆ ಬರೆದಿದ್ರು. 1938ರಲ್ಲಿ ನೆಹರು ಅವರ ನೇತೃತ್ವದಲ್ಲಿ ರಾಷ್ಟ್ರೀಯ ಯೋಜನಾ ಸಮಿತಿ ಬಂತು. 1944ರ ಹೊತ್ತಿಗೆ ನೋಡಿದ್ರೆ ಉದ್ಯಮಿಗಳಿಂದ ಬಾಂಬೆ ಯೋಜನೆ, ಪ್ರೊಫೆಸರ್ ಅಗರ್ವಾಲ್ ಅವರಿಂದ ಗಾಂಧಿ ಯೋಜನೆ, ಆಮೇಲೆ ಜನತಾ ಯೋಜನೆ, ಸರ್ವೋದಯ ಯೋಜನೆ, ಹೀಗೆ ಬ್ಯಾಕ್ ಟು ಬ್ಯಾಕ್ ಐಡಿಯಾಗಳು ಬರ್ತಾನೇ ಇದ್ವು. ನಮ್ಮ ಭವಿಷ್ಯದ ಆರ್ಥಿಕತೆಯನ್ನ ಕಟ್ಟೋಕೆ ಅದೆಷ್ಟು ಉತ್ಸಾಹ ಇತ್ತು ಅನ್ನೋದನ್ನ ಇದು ತೋರಿಸುತ್ತೆ. ಆ ಕಾಲದಲ್ಲಿ ಪರಿಸ್ಥಿತಿ ಎಷ್ಟೋ ಅರ್ಜೆಂಟಾಗಿತ್ತು ಅಂದ್ರೆ ನಮ್ಮ ಭಾರತರತ್ನ ಸರ್ ಎಂ ವಿಶ್ವೇಶ್ವರಯ್ಯನವರು ಒಂದು ತುಂಬಾನೇ ಸ್ಟ್ರಾಂಗ್ ಆದ ಎಚ್ಚರಿಕೆ ಕೊಟ್ಟಿದ್ರು. ಅದೇ ಕೈಗಾರೀಕರಣ ಇಲ್ಲವೇ ವಿನಾಶ. ಕೇವಲ ಕೃಷಿಯನ್ನೇ ನೆಚ್ಚಿಕೊಂಡ್ರೆ ಸಾಲ್ದು, ದೇಶ ಉಳಿಬೇಕು ಅಂದ್ರೆ ಕೈಗಾರಿಕೆಗಳ ಅಭಿವೃದ್ಧಿ ಖಂಡಿತ ಆಗ್ಲೇಬೇಕು ಅನ್ನೋದನ್ನ ಈ ಒಂದೇ ಒಂದ್ ಸಾಲು ಎಷ್ಟು ಪವರ್ಫುಲ್ ಆಗಿ ಹೇಳುತ್ತೆ ಅಲ್ವಾ? ಮೂರನೇ ಭಾಗ, ಯೋಜನಾ ಆಯೋಗದ ಸ್ಥಾಪನೆ. ಇಲ್ಲಿಯವರೆಗೂ ಅಲ್ಲಲ್ಲಿ ಚದರಿ ಹೋಗಿದ್ದ ಐಡಿಯಾಗಳೆಲ್ಲ ಹೇಗೆ ಒಂದಾಗಿ ಒಂದು ಅಫಿಷಿಯಲ್ ರೂಪರೇಷೆ ಪಡ್ಕೊಂಡ್ವು ಅನ್ನೋದು ಇಂಟ್ರೆಸ್ಟಿಂಗ್ ಆಗಿದೆ. ಸ್ವಾತಂತ್ರ್ಯ ಬಂದಾದ್ಮೇಲೆ ಈ ಪ್ಲಾನಿಂಗ್ನ ರಿಯಾಲಿಟಿಗೆ ತರಲು 3 ಪ್ರಮುಖ ಹೆಜ್ಜೆಗಳನ್ನ ಇಡಲಾಯಿತು. ಮೊದಲನೇ ಹೆಜ್ಜೆ 1950ರ ಮಾರ್ಚ್ 15ರಂದು ಪ್ರಧಾನಮಂತ್ರಿಯವರ ಅಧ್ಯಕ್ಷತೆಯಲ್ಲಿ ಯೋಜನಾ ಆಯೋಗದ ಸ್ಥಾಪನೆಯಾಯಿತು. ಎರಡನೇ ಹೆಜ್ಜೆ 1951ರ ಏಪ್ರಿಲ್ನಲ್ಲಿ ನಮ್ಮ ಮೊಟ್ಟಮೊದಲ ಪಂಚವಾರ್ಷಿಕ ಯೋಜನೆ ಶುರುವಾಯಿತು. ಮೂರನೇ ಅತಿ ಮುಖ್ಯವಾದ ಹೆಜ್ಜೆ ಅಂದ್ರೆ 1952ರಲ್ಲಿ ರಾಷ್ಟ್ರೀಯ ಅಭಿವೃದ್ಧಿ ಮಂಡಳಿಯನ್ನ ಕಟ್ಟಿದ್ದು. ಇದು ಕೇಂದ್ರ ಮತ್ತು ರಾಜ್ಯಗಳ ನಡುವೆ ಸಮನ್ವಯ ತಂದು ಯೋಜನೆಗಳಿಗೆ ಫೈನಲ್ ಅಪ್ರೂವಲ್ ಕೊಡೋ ಜವಾಬ್ದಾರಿಯನ್ನ ಹೊತ್ತುಕೊಂಡಿತು. ಮುಂದಿನ ಹಂತ ಅಂದ್ರೆ 4ನೇ ಭಾಗ, ಆರಂಭಿಕ ಪಂಚವಾರ್ಷಿಕ ಯೋಜನೆಗಳು. ಹೊಸ ಸರ್ಕಾರ ತನ್ನ ಮುಂದಿದ್ದ ಬೆಟ್ಟಲಷ್ಟು ಸವಾಲುಗಳನ್ನ ಹೇಗೆ ಫೇಸ್ ಮಾಡ್ತು ಅಂತ ಈಗ ನೋಡೋಣ. ಈ ಮೊದಲ 3 ಯೋಜನೆಗಳನ್ನ ನೋಡಿದ್ರೆ ಒಂದು ಕ್ಲಿಯರ್ ಆದ ಲಾಜಿಕ್ ಕಾಣುತ್ತೆ. ಮೊದಲನೇ ಯೋಜನೆ ಕಂಪ್ಲೀಟ್ ಆಗಿ ಕೃಷಿ ಮತ್ತು ನೀರಾವರಿ ಮೇಲೆ ಫೋಕಸ್ ಮಾಡ್ತು. ಯಾಕಂದ್ರೆ ಹೊಸ ದೇಶಕ್ಕೆ ಮೊದಲು ಹೊಟ್ಟೆ ತುಂಬಾ ಊಟ ಅಂದ್ರೆ ಆಹಾರ ಭದ್ರತೆ ಬೇಕಿತ್ತು. ಒಮ್ಮೆ ಅದು ಸೆಟ್ ಆದ್ಮೇಲೆ ಎರಡನೇ ಯೋಜನೆಯಲ್ಲಿ ನೇರವಾಗಿ ಭಾರೀ ಕೈಗಾರಿಕೆಗಳ ಕಡೆಗೆ ದೃಷ್ಟಿ ಹರಿಸಿದ್ರು. ಇನ್ನು ಮೂರನೇ ಯೋಜನೆಗೆ ಬರೋ ಹೊತ್ತಿಗೆ ನಮ್ಮ ಗುರಿ ಆರ್ಥಿಕ ಸ್ಥಿರತೆ ಮತ್ತು ಸ್ವಾವಲಂಬನೆ. ಕೃಷಿಯಿಂದ ಕೈಗಾರಿಕೆಗೆ, ಅಲ್ಲಿಂದ ಸ್ವಾವಲಂಬನೆಯತ್ತ ಸಾಗಿದ ಈ ಶಿಫ್ಟ್ ನಿಜಕ್ಕೂ ಅದ್ಭುತವಾಗಿದೆ ಅಲ್ವಾ? 5ನೇ ಭಾಗ, ಬಿಕ್ಕಟ್ಟು ಮತ್ತು ಬದಲಾವಣೆ.
ಇಷ್ಟೆಲ್ಲ ಚೆನ್ನಾಗಿ ನಡೀತಾ ಇದ್ದ ಕಥೆಯಲ್ಲಿ ಇದ್ದಕ್ಕಿದ್ದಂತೆ ಒಂದು ದೊಡ್ಡ ಟ್ವಿಸ್ಟ್ ಎದುರಾಗುತ್ತೆ. ನಮ್ಮ 3ನೇ ಪಂಚವಾರ್ಷಿಕ ಯೋಜನೆ ಯಾಕೆ ಫೇಲ್ ಆಯ್ತು ಅಂತ ನೋಡಿದ್ರೆ ನಿಜಕ್ಕೂ ಬೇಜಾರಾಗುತ್ತೆ. ಬ್ಯಾಕ್ ಟು ಬ್ಯಾಕ್ ಆಘಾತಗಳ ಸರಮಾಲೆ ಎದುರಾಯ್ತು. ಸತತ 3 ವರ್ಷಗಳ ಕಾಲ ಭೀಕರ ಬರಗಾಲ ಬಂತು. 1962ರಲ್ಲಿ ಇಂಡೋಚೈನಾ ಯುದ್ಧ, 1964ರಲ್ಲಿ ಪ್ರಧಾನಿ ನೆಹರು ಅವರ ಸಾವು, ಮತ್ತೆ 1965ರಲ್ಲಿ ಪಾಕಿಸ್ತಾನದ ಜೊತೆ ಯುದ್ಧ, ಅದರ ಬೆನ್ನಲ್ಲೇ 1966ರಲ್ಲಿ ಲಾಲ್ ಬಹಾದೂರ್ ಶಾಸ್ತ್ರಿಯವರ ಅಕಾಲಿಕ ಮರಣ. ಪ್ರಕೃತಿ ಮತ್ತು ರಾಜಕೀಯ ಎರಡೂ ಸೇರಿ ನಮ್ಮ ದೇಶದ ಅಭಿವೃದ್ಧಿಯ ಓಟಕ್ಕೆ ದೊಡ್ಡ ಬ್ರೇಕ್ ಹಾಕ್ಬಿಟ್ವು. ಈ ಅನಿರೀಕ್ಷಿತ ಪೆಟ್ಟುಗಳಿಂದ ಚೇತರಿಸಿಕೊಳ್ಳೋಕೆ ಸರ್ಕಾರ ಒಂದು ಕಠಿಣ ನಿರ್ಧಾರ ತಗೋಬೇಕಾಯ್ತು. ಅದೇ ಪ್ಲಾನ್ ಹಾಲಿಡೇ ಅಥವಾ ಯೋಜನಾ ರಜಾ ಅವಧಿ. 1966ರಿಂದ 1969ರವರೆಗೆ 5 ವರ್ಷದ ಪ್ಲಾನ್ಗಳನ್ನು ನಿಲ್ಲಿಸಿ ಅದರ ಬದಲು ಕೇವಲ 1 ವರ್ಷದ ಪ್ಲಾನ್ಗಳನ್ನು ಮಾತ್ರ ಮಾಡಿದ್ರು. ಆದ್ರೆ ಇಂಟ್ರೆಸ್ಟಿಂಗ್ ವಿಷಯ ಏನಂದ್ರೆ ಈ ಕಷ್ಟದ ಟೈಮ್ನಲ್ಲೇ ದೇಶದಲ್ಲಿ ಹಸಿರು ಕ್ರಾಂತಿ ಶುರುವಾಗಿದ್ದು. ಜೊತೆಗೆ 1969ರಲ್ಲಿ 14 ಬ್ಯಾಂಕುಗಳನ್ನು ರಾಷ್ಟ್ರೀಯಕರಣ ಕೂಡ ಮಾಡಿದ್ರು. ಸಂಕಷ್ಟದ ಸಮಯವೇ ಹೊಸ ಬದಲಾವಣೆಗೆ ದಾರಿ ಮಾಡಿಕೊಡ್ತು ಅನ್ನೋದಕ್ಕೆ ಇದೇ ಸಾಕ್ಷಿ. ಬಿಕ್ಕಟ್ಟಿನಿಂದ ಆಚೆ ಬಂದ್ಮೇಲೆ 4ನೇ ಯೋಜನೆಯಲ್ಲಿ ಮತ್ತೆ ಅಭಿವೃದ್ಧಿ ಮತ್ತು ಸ್ವಾವಲಂಬನೆ ಕಡೆ ಫೋಕಸ್ ಮಾಡಿದ್ರು. ಆದ್ರೆ 5ನೇ ಯೋಜನೆ ಹೊತ್ತಿಗೆ ದಿಕ್ಕು ಕಂಪ್ಲೀಟ್ ಆಗಿ ಚೇಂಜ್ ಆಯ್ತು. ಈ 2 ಯೋಜನೆಗಳ ಟೈಮ್ನಲ್ಲಿ ಇಂದಿರಾಗಾಂಧಿಯವರೇ ಪ್ರಧಾನಿಯಾಗಿದ್ರು. 5ನೇ ಯೋಜನೆಯ ಮುಖ್ಯ ಗುರಿ ನೇರವಾಗಿ ಬಡತನ ನಿರ್ಮೂಲನೆ ಮಾಡೋದಾಗಿತ್ತು. 1975ರಲ್ಲಿ ಜಾರಿಗೆ ತಂದ ಗರೀಬಿ ಹಟಾವೋ ಅನ್ನೋ ಘೋಷಣೆ ನಮ್ಮ ಐತಿಹಾಸಿಕ ಪಯಣದಲ್ಲಿ ಒಂದು ಬಹುದೊಡ್ಡ ಮೈಲಿಗಲ್ಲು. ಆಡಳಿತ ನಡೆಸೋ ಸರ್ಕಾರ ಬದಲಾದಾಗ ಆರ್ಥಿಕ ನಿರ್ಧಾರಗಳು ಕೂಡ ಬದಲಾಗೋದು ಸಹಜ. 1978ರಲ್ಲಿ ಜನತಾ ಸರ್ಕಾರ ಅಧಿಕಾರಕ್ಕೆ ಬಂದಾಗ ದೀರ್ಘಾವಧಿ ಪ್ಲಾನಿಂಗ್ನಲ್ಲಿ ಒಂದು ದೊಡ್ಡ ರಚನಾತ್ಮಕ ಬದಲಾವಣೆ ತಂದ್ರು. ಗುನ್ನಾರ್ ಮಿರ್ಡಾಲ್ ಅವರ ಕಾನ್ಸೆಪ್ಟ್ ಇಟ್ಕೊಂಡು ರೋಲಿಂಗ್ ಪ್ಲಾನ್ಸ್ ಅಥವಾ ಉರುಳು ಯೋಜನೆಗಳನ್ನ ಪರಿಚಯಿಸಿದ್ರು. ನಮ್ಮ ಪ್ಲಾನಿಂಗ್ ಇತಿಹಾಸದಲ್ಲಿ ಇದೊಂದು ಪ್ರಮುಖವಾದ ಶಿಫ್ಟ್ ಅಂತಾನೆ ಹೇರ್ಬೋದು. ಓಕೆ, ಈಗ ನಾವು ಅಂತಿಮ ಘಟ್ಟಕ್ಕೆ ಬಂದಿದ್ದೀವಿ. 6ನೇ ಭಾಗ, ಆಧುನಿಕ ಪಂಚವಾರ್ಷಿಕ ಯೋಜನೆಗಳು. 80ರ ದಶಕದ ನಂತರ ನಮ್ಮ ದೇಶದ ಫೋಕಸ್ ಎಷ್ಟು ವಿಸ್ತಾರವಾಯಿತು ಅಂತ ಈ ಪಟ್ಟಿ ನೋಡಿದ್ರೆ ಗೊತ್ತಾಗತ್ತೆ. 6 ಮತ್ತು 7ನೇ ಯೋಜನೆಗಳಲ್ಲಿ ರಾಜೀವ್ ಗಾಂಧಿ ಅವರ ಕಾಲದಲ್ಲಿ ಉದ್ಯೋಗ ಸೃಷ್ಟಿ ಕಡೆ ಗಮನ ಹರಿಸಿದ್ರು. ಮಧ್ಯದಲ್ಲಿ 1991ರ ಟೈಮ್ನಲ್ಲಿ ಸ್ವಲ್ಪ ರಾಜಕೀಯ ಅಸ್ಥಿರತೆ ಇತ್ತು. ಆಮೇಲೆ ಪಿ.ವಿ. ನರಸಿಂಹರಾವ್ ಅವರ ಕಾಲದ 8ನೇ ಯೋಜನೆಯಲ್ಲಿ ಮಾನವ ಸಂಪನ್ಮೂಲಕ್ಕೆ ಅಂದ್ರೆ ಹ್ಯೂಮನ್ ರಿಸೋರ್ಸ್ಗೆ ಒತ್ತು ನೀಡಿದ್ರೆ, ಅಟಲ್ ಬಿಹಾರಿ ವಾಜಪೇಯಿ ಅವರ 9 ಮತ್ತು 10ನೇ ಯೋಜನೆಗಳಲ್ಲಿ ಸಾಕ್ಷರತೆ ಮತ್ತು ಆರ್ಥಿಕ ಬೆಳವಣಿಗೆ ಸ್ಪೀಡನ್ನ ಹೆಚ್ಚಿಸುವ ಕಡೆಗೆ ಹೆಜ್ಜೆ ಹಾಕಲಾಯಿತು. ಮತ್ತು ಇದು ನಮ್ಮ ಈ ಸುದೀರ್ಘ ಪಯಣದ ಮಾಡರ್ನ್ ಕ್ಲೈಮ್ಯಾಕ್ಸ್. ಮನ್ಮೋಹನ್ ಸಿಂಗ್ ಅವರ ನೇತೃತ್ವದ 11ನೇ ಯೋಜನೆ ಮತ್ತು ನರೇಂದ್ರ ಮೋದಿಯವರ ನೇತೃತ್ವದ 12ನೇ ಯೋಜನೆ. ಇವುಗಳ ಗುರಿ ಏನಾಗಿತ್ತು ಗೊತ್ತಾ? ಬರೀ ಬೆಳವಣಿಗೆ ಅಲ್ಲ, ವೇಗವಾದ ಮತ್ತು ಎಲ್ಲರನ್ನೂ ಒಳಗೊಂಡ ಅಂದ್ರೆ ಇನ್ಕ್ಲೂಸಿವ್ ಗ್ರೋತ್. ಕೇವಲ ಸಿಟಿಗಳಷ್ಟೇ ಅಲ್ಲ, ಪ್ರತಿಯೊಂದು ಹಳ್ಳಿಗೂ ಮೂಲಭೂತ ಸೌಕರ್ಯ ಸಿಗ್ಬೇಕು ಮತ್ತು ನಮ್ಮ ಜಿಡಿಪಿ 8% ಬೆಳಿಬೇಕು ಅನ್ನೋ ಬಹುದೊಡ್ಡ ಟಾರ್ಗೆಟ್ ಇಟ್ಕೊಳ್ಳಲಾಗಿತ್ತು. ಕೊನೆಯದಾಗಿ ನೀವೊಮ್ಮೆ ಯೋಚನೆ ಮಾಡಿ ನೋಡಿ. 1951ರಲ್ಲಿ ದೇಶಕ್ಕೆ ಊಟ ಸಿಕ್ರೆ ಸಾಕು ಅಂತ ಕೃಷಿಗೆ ಭದ್ರತೆ ಹುಡುಕುತ್ತಿದ್ದ ನಮ್ಮ ದೇಶ 2017ರ ಹೊತ್ತಿಗೆ ಶರವೇಗದ ಎಲ್ಲರನ್ನೂ ಒಳಗೊಂಡ ಆರ್ಥಿಕ ಬೆಳವಣಿಗೆಯತ್ತ ದಾಪುಗಾಲು ಹಾಕಿದ್ದು ನಿಜಕ್ಕೂ ಅದ್ಭುತ ಅಲ್ವಾ? ಈ ಡೆವಲಪ್ಮೆಂಟ್ ಕೇವಲ ಅಂಕಿ ಅಂಶಗಳಲ್ಲ, ಇದು ಒಂದು ಬೃಹತ್ ರಾಷ್ಟ್ರದ ಸಾಮಾಜಿಕ ಮತ್ತು ಆರ್ಥಿಕ ರೂಪಾಂತರದ ಕಥೆ. ಅಂದು ನಾವು ಎಲ್ಲಿದ್ವಿ, ಇಂದು ನಾವು ಎಲ್ಲಿದ್ದೀವಿ ಅನ್ನೋ ಸತ್ಯವೇ ನಮ್ಮ ಮುಂದಿನ ಭವಿಷ್ಯದ ದಿಕ್ಕನ್ನ ತೋರಿಸುತ್ತೆ. ಈ ಆಳವಾದ ವಿಶ್ಲೇಷಣೆ ನಿಮ್ಗೆ ಇಷ್ಟವಾಯ್ತು ಅಂತ ಭಾವಿಸ್ತೀನಿ. ಧನ್ಯವಾದಗಳು.